ಉತ್ತರಾಖಂಡ್ನ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟದಿಂದಾಗಿ ಭಾರಿ ದೊಡ್ಡ ಅನಾಹುತವೇ ಸಂಭವಿಸಿದೆ. ದೃಶ್ಯವನ್ನ ನೋಡ್ತಾ ಇದ್ರೇನೆ ಹೆದರಿಕೆ ಆಗುತ್ತೆ. ಮೇಘಸ್ಫೋಟದ ಇಲ್ಲಿ ತನಕ 200ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಆಮೇಲೆ ಹೆಲಿಕಾಪ್ಟರ್ ಕಳಿಸುವಂತೆ ಕೇಂದ್ರ ಮನವಿ ಮಾಡಿತ್ತು ಸರ್ಕಾರ ಕೇಂದ್ರಕ್ಕೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಚಾಪರ್ ಆಗಮನಕ್ಕೆ ಸಮಸ್ಯೆ ಆಗಿದೆ. 11 ಮಂದಿ ಭಾರತೀಯ ಯೋಧರು ಕೂಡ ಈ ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ. ಉತ್ತರಾಖಂಡ್ನ 9 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಈ ಪರಿಪ್ರಮಾಣದ ಮಳೆ ಅಂತಂದ್ರೆ ಅದು ಸಹಜನೇ. ಬಟ್ ಒಂದು ಊರಿಗೂರೇ ಜಲಸಮಾಧಿ ಆಗೋದು ಅಂತಂದ್ರೆ ಹೆಂಗೆ? ಮನೆಗಳು ನೀರಿನ ಹೊಡೆತಕ್ಕೆ ಕೊಚ್ಕೊಂಡು ಹೊಟ್ಟೋಗಿವೆ. ನೀವು ನೋಡ್ಬೇಕು ಅಲ್ಲಿನ ದೃಶ್ಯಗಳನ್ನ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ನನ್ನ ಪ್ರಕಾರ ಅದು ಎಷ್ಟು ಜನ ಸತ್ತಿದಾರೋ ಏನೋ. ನೀರು ಯಾವ ತರ ಬಂದು ಒಂದು ಇಡೀ ಊರನ್ನ ಸರ್ವನಾಶ ಮಾಡಿ ಹೊಟ್ಟೋಗಿದೆ. ರಕ್ಷಣೆಗೆ ಹೆಲಿಕಾಪ್ಟರ್ ಕಳಿಸಿ ಅಂತ ಕೇಂದ್ರಕ್ಕೆ ಕೇಳಿದ್ರು. ಬಟ್ ಹವಾಮಾನ ವೈಪರೀತ್ಯ ಇದೆ ಅಲ್ಲಿ ಆಪರೇಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಹೆಲಿಕಾಪ್ಟರ್ ಕಳಿಸ್ಕೊಡೋದಕ್ಕೆ. ಇಲ್ಲಾಂದ್ರೆ ಕಳಿಸ್ಕೊಡ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಊರಿಗೆ ಊರೇ ಸರ್ವನಾಶ ಆಗೋದು. ಅಲ್ಲಿದ್ದ ಮನೆಗಳು ಎಲ್ಲ ಕೊಚ್ಕೊಂಡು ಅಲ್ಲೊಂದು ಊರಿತ್ತಾ, ಅಲ್ಲಿ ಮನೆಗಳು ಇದ್ವಾ ಅಂತ ಅನ್ಸುತ್ತೆ. ಹಂಗಿದೆ. रालीगांव गंगोत्री धाम का एक मुख्य पड़ाव है, खास तौर पर गंगोत्री धाम से पहले, और वहां पर रेस्क्यू ऑपरेशन चल रहा है. लेकिन ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ರೋಡ್, ರಸ್ತೆ ಯಾವ ಸ್ಥಿತಿಗೆ ಬಂದಿದೆ ನೋಡಿ. ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಬೆಂಗಳೂರು ರೋಡ್ ಓಕೆ. 150 मीटर की सड़क धंस गई है. ಇದಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ರೋಡ್ ಓಕೆ. ಹೆಂಗೆ ಓಡಾಡಕ್ಕಾಗುತ್ತೆ ಈ ರೋಡಲ್ಲಿ ನೋಡಿ. ಎಷ್ಟು ಪ್ರವಾಹ ಬಂದಿರಬಹುದು, ಎಷ್ಟು ರಭಸವಾಗಿ ನೀರು ಹರಿದಿರಬೇಕು. ರೋಡು, ಬ್ರಿಡ್ಜು, ಸೇತುವೆ ಎಲ್ಲ ಕೊಚ್ಕೊಂಡು ಹೋಗಿದೆ ಉತ್ತರಾಖಂಡದಲ್ಲಿ. ಉತ್ತರಾಖಂಡ್, ಬಿಹಾರ್ ಆ ಭಾಗದಲ್ಲಂತೂ ವಿಪರೀತವಾದ ಮಳೆ. ಆಮೇಲೆ ನಾವು ನಮ್ಮ ಈ ಬೆಂಗಳೂರಿನಲ್ಲೆಲ್ಲ ಈ ಥರದ ಮಳೆ ನೋಡೋಕ್ಕೆ ಆಗಲ್ಲ ಬಿಡಿ. ಆ ಥರ ಮಳೆ ಬರೋದೇ ಇಲ್ಲ ಬೆಂಗಳೂರಿನಲ್ಲಿ. ಸರ್ವನಾಶ ಆಗೋಗಿದೆ, ಊರಿಗೂರೇ ಸರ್ವನಾಶ ಆಗಿದೆ. ಅಂಥ ಪರಿಸ್ಥಿತಿ ಈಗ ಉತ್ತರಾಖಂಡ್ನಲ್ಲಿ ಕಂಡು ಬರ್ತಾ ಇದೆ. ದೃಶ್ಯಗಳೇ ನಿಮಗೆಲ್ಲವನ್ನ ಹೇಳುತ್ತವೆ, ನಾವು ಏನು ವಿವರಣೆ ಕೊಡೋದೇ ಬೇಕಾಗಿದೆ.